ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಒಂದು ಈವೆಂಟ್ಗೆ ಕಲಬುರ್ಗಿ ಹೋಗ್ತಾ ಇದ್ದೀನಿ. ಯಾವುದ್ರಲ್ಲಿ ಗೊತ್ತಾ, ವಂದೇ ಭಾರತ್ ಟ್ರೈನಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಹೇಗಿರುತ್ತೆ ಈ ಜರ್ನಿ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಮೊದಲನೇ ಸಾರಿ ವಂದೇ ಭಾರತಲ್ಲಿ ಹೋಗೋಕ್ಕೆ ಹೊಸ ಸ್ಲೀಪರ್. ಸೊ ನಮ್ಮ ವಂದೇ ಭಾರತ್ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಟೈಮ್ 2:40 ಅಂತ ಇತ್ತು. ಎಕ್ಸಾಕ್ಟ್ ಟೈಮಿಗೆ ಟ್ರೈನ್ ಬಂದಿತ್ತು. ಸೊ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ. ಬಟ್ ರೈಲ್ವೆ ಸ್ಟೇಷನ್ ಹೊರಗಡೆ ಅಷ್ಟಾಗಿ ಮೇಂಟೆನೆನ್ಸ್ ಇರಲಿಲ್ಲ, ಪ್ಲಸ್ ಸೆಕ್ಯೂರಿಟಿ ಚೆಕ್ ಮಾಡಿ ಕೂಡ ಬಿಡಲಿಲ್ಲ. ಸೊ ನಾವು ಅದೇ ಅಂದ್ಕೊಳ್ತಾ ಇದ್ವಿ, ಯಾಕೆ ಸೆಕ್ಯೂರಿಟಿ ಚೆಕ್ ಮಾಡಿಲ್ಲ ಅಂಥೇಳಿ. ನಾನು ಜ್ಯೋತಿ ಬೇಕ್ರಿಯಿಂದ ಎಗ್ ಪಫ್ ತೊಗೊಂಡೋಗಿದ್ದೆ ತಿನ್ನಕ್ಕಂತ. ಅದಾದಮೇಲೆ ಟ್ರೈನಲ್ಲಿ ನಾವು ಪ್ರೀ ಬುಕ್ ಮಾಡಿದ್ರಿಂದ ಈ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ನಿಮಗೆ ಗೊತ್ತಿರುತ್ತೆ, ಟ್ರಾವೆಲ್ ಮಾಡಿದರೆ ಅದೊಂದು ಇನ್ಸ್ಟಂಟ್ ಟೀ, ಆಮೇಲೆ ಏನೊಂದು ಜ್ಯೂಸ್ ಇತ್ತು, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ತಿಂದ್ವಿ. ಯಾವುದೇ ಪ್ರಯಾಣ ಆದರೂ ಹೋಗ್ತಾ ಹೋಗ್ತಾ ತುಂಬಾ ಎಕ್ಸಾಸ್ಟ್ ಆಗುತ್ತಲ್ಲ. ಸೊ ಬಟ್ ಇದರಲ್ಲಿ ತುಂಬ ಸ್ಮೂತಾಗಿತ್ತು, ನೀಟಾಗಿ ಏನೋ ಸೌಂಡ್ ಇಲ್ದೇ ಸೌಂಡ್ಲೆಸ್ ಆಗಿ ಹೋಗಿದ್ದು ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನನಗೆ ಬೇಜಾರಾಗ್ತಿತ್ತು ಅಂತ ನನ್ನ ಒಂದು ಮುದ್ದು ಪುಟಾಣಿ ಕೋ ಪ್ಯಾಸೆಂಜರ್ ಜೊತೆ ನಾನು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ. ಲಿಟಲ್ ಸ್ಟಾರ್, how I wonder what you are, up above the world so high, like a diamond in the sky. ನಿಂಗೆ ಪೋಯಮ್ ಮರ್ತೋಗಿದ್ಯಾ? ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು 2:40 ಆಫ್ಟರ್ನೂನ್. ಅದು ಮುಗಿತಾ ಇದ್ದಿದ್ದು 10 ಗಂಟೆ ರಾತ್ರಿ. ಹಾಗಾಗಿ ಊಟ ಕೂಡ ಅಲ್ಲೇ ಮಾಡಿದ್ವಿ. ಸೆಲ್ಫ್ ಲವ್ ಇಸ್ ದ ಗ್ರೇಟೆಸ್ಟ್ ಲವ್ ಅಲ್ಲ. ಸೊ ನನಗೆ ಈ ಥರ ಕ್ಯಾಪ್ಚರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. How was traveling ವಂದೇ ಭಾರತ್? ವಂದೇ ಭಾರತಲ್ಲಿ ಪ್ರಯಾಣಿಸಿ ಹೇಗಿತ್ತು ಅನುಭವ? ತುಂಬ ಚೆನ್ನಾಗಿತ್ತು. ಒಂದು ಸಜೆಷನ್ ಅಂದರೆ, ನೀವು ಫಿಟ್ ಇಂಡಿಯಾ ಮೂಮೆಂಟ್ ಅಂತ ಮಾಡಿದ್ರಿ, ಬಟ್ ಸ್ನ್ಯಾಕ್ಸ್ಗೆಲ್ಲ ಜಂಕ್ ಫುಡ್ ಕೊಟ್ಬಿಟ್ಟಿದ್ರೆ ಅದಕ್ಕಿಂತ ಒಳ್ಳೆಯದು ಒಂದು ಫ್ರೂಟು, ಒಂದು ವೆಜಿಟೇಬಲ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ತುಂಬ ಅದ್ಭುತವಾದ ಪರಿಕಲ್ಪನೆ. ಇದನ್ನು ಕನ್ಸಿಡರ್ ಮಾಡಿ. ಆ್ಯಂಡ್ ರೈಲ್ವೆ ಸ್ಟೇಷನ್ ಹೊರಗಡೆ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಬಿಡಿ, ಚೂರು ಕ್ಲೀನ್ನೆಸ್ ಮೇಂಟೈನ್ ಮಾಡಿ. ಟ್ರೈನ್ ಇಳಿದ್ವಿ. ಹೊರಗಡೆ ಬಂದಾಗ ಈ ರೀತಿಯ ಬ್ಯೂಟಿಫುಲ್ ಒಂದು ವ್ಯೂ ಇತ್ತು. ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿ ನಮ್ಮ ರೂಮ್ಗೆ ಹೋದ್ವಿ. ಮಾಮೂಲಿ ಟ್ರೈನ್ ಆಗಿದ್ರೆ ಸುಮಾರು 9ರಿಂದ 10-11 ಗಂಟೆನೂ ಆಗ್ತಾಯಿತ್ತು. ಬಟ್ ವಂದೇ ಭಾರತ್ ಆಗಿದ್ದರಿಂದ ಸುಮಾರು 7.5 hours ರೀಚ್ ಆದ್ವಿ. ತುಂಬಾ ಖುಷಿ ಆಯಿತು. ವಂದೇ ಭಾರತದಲ್ಲಿ ಪ್ರಯಾಣ ಮಾಡುವ ಒಂದು ಖುಷಿ ಇತ್ತು, ಮಾಡಿದ್ದಾಯಿತು. ಸಿ ಆ್ಯಕ್ಚುಲಿ ಈ ಟಾಪ್ನ ನಾನು ಜುಡಿಯೋದಲ್ಲಿ ತೊಗೊಂಡೆ. ನನ್ನ ಸೈಜಿಗೆ ಇರಲಿಲ್ಲ, ಆಯಿತಾ. ಸೊ ಏನಾದ್ರು ಒಂದು ಮಾಡಬೇಕಲ್ಲ ಮ್ಯಾಜಿಕ್ ಅಂತ ಈ ಶರ್ಟ್ ಒಳಗಡೆ ಹಾಕಿ ಅದ್ರ ಮೇಲೆ ಈ ಟಾಪ್ ಹಾಕಿದೆ. ದಿಸ್ ಪ್ಯಾಂಟ್ ಐ ಬಾಟ್ ಇನ್, ಐ ಥಿಂಕ್ ಇದನ್ನು ಜುಡಿಯೋದಲ್ಲೇ ತೊಗೊಂಡಿದ್ದು. ಹೌದೌದು, ಪ್ಯಾಂಟ್ ಆ್ಯಂಡ್ ಟಾಪ್ ಜುಡಿಯೋ, ಸ್ಲಿಪ್ಪರ್ ಫ್ರಮ್ ಡ್ರೆಸ್ಬೆರಿ ಮಿಂತ್ರ. ಇನ್ನೊಂದೇನು ಗೊತ್ತಾ, ನಾನು ಫಸ್ಟ್ ಟೈಮ್ ಒಂದೇ ಒಂದು ಸೂಟ್ ಕೇಸ್ ಜೊತೆ ಬಂದಿದ್ದೀನಿ. ಒಂದು ಸೂಟ್ ಕೇಸ್ ಪ್ಲಸ್ ಒಂದು ಸಣ್ಣ ಬ್ಯಾಗ್, ಇದು ವೇಸ್ಟ್ ಬ್ಯಾಗ್. ಇಲ್ಲಾಂದರೆ ಒಂದು 2-3 ಬ್ಯಾಗ್ ಇಟ್ಕೊಂಡು ಬರ್ತಾಯಿದ್ದೆ. ಸೊ ಇತ್ತೀಚೆಗೆ ಅಂದರೆ ಆಲ್ಮೋಸ್ಟ್ 1 ವರ್ಷನೇ ಆಗ್ತಾ ಬಂತು, ಎತ್ತಿ ಗ್ಲೋ ಅನ್ನೋ ಒಂದು ಸೋಪ್ ಯೂಸ್ ಮಾಡ್ತಿದ್ದೀನಿ. ಯಾವುದು ಸ್ಪಾನ್ಸರ್ ಅಲ್ಲ, ಬಟ್ ನನ್ನ ಮೊದಲು ಸ್ಕಿನ್ ಟೋನ್ಗೂ ಇವಾಗೂ ಸ್ವಲ್ಪ ಬೆಟರ್ ಆಗಿದೆ. ಆ್ಯಂಡ್ ಈ ಥರ ಪಿಂಪಲ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗಿದೆ, ಆಯಿತಾ. ಅದು ಎತ್ತಿಗ್ಲೋ ಫೇಸ್ ವಾಶ್ ಸ್ವಲ್ಪ ಟೈಮ್ ಯೂಸ್ ಮಾಡಿದ್ದೆ. ಆಲ್ಮೋಸ್ಟ್ 1 ವರ್ಷ ಜಾಸ್ತಿನೇ ಆಯಿತು ಬಿಡಿ, 1.5 ವರ್ಷ ಆಯಿತು. ಫಸ್ಟಿಗೆ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ, ಇವಾಗ ಸೋಪ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ.
ಹೀಗೆ ಬರುತ್ತೆ. ಇವತ್ತು ಹೊಸ ತೊಗೊಬಂದೆ ಇಲ್ಲಿಗೆ. ನೋಡಿ ನಿಮಗೆ ಸೆಟ್ ಆದರೆ ನಿಮ್ಮ ಡರ್ಮಟ್ ಹತ್ರ ಕೇಳಿ ಯೂಸ್ ಮಾಡಿ. ಮನೇಲಿದ್ದಾಗ ನಾನು ಇದು ಅದು ಮಮಾ ಅರ್ಥ ಅವ್ರದ್ದೊಂದು ಬೀಟ್ರೂಟ್ ಮಾಯಿಶ್ಚರೈಸರ್ ಬರುತ್ತೆ, ಅದನ್ನು ಹಚ್ಕೊತೀನಿ. ಯಾಕಂದರೆ ತುಂಬ ಈ ಥರ ಡ್ರೈ ಸ್ಕಿನ್ ಆಗ್ತಾಯಿತ್ತು. ಡೈಲಿ ಒಂದು 3-4 ಸಲ ಹಚ್ಚೋದ್ರಿಂದ ಕಂಪ್ಲೀಟ್ ಅವಾಯ್ಡ್ ಆಗಿದೆ. ಟ್ರಾವೆಲಿಂಗ್ ಬಂದಿರೋದ್ರಿಂದ ಅದೇ ಒಂದು ಹೆಚ್ಚು ಕಮ್ಮಿ ಇಷ್ಟು ದೊಡ್ಡ ಡಬ್ಬ 1/4 kg ಅಷ್ಟಿದೆ. ಅದಕ್ಕೋಸ್ಕರ ಒಂದು ಸಣ್ಣ ಡಬ್ಬದಲ್ಲಿ ಮಾಯಿಶ್ಚರೈಸರ್ ಇತ್ತು, ಲ್ಯಾಕ್ಮಿನ ಪಾಂಡ್ಸ್, ಅದನ್ನು ಹಚ್ಕೊತಾ ಇದ್ದೀನಿ. ಒಂದು ಮಾಯಿಶ್ಚರೈಸರ್ ಇರಲಿ ಅಂತ. ನಾಳೆ ಬೆಳಗ್ಗೆ ಇವೆಂಟ್. ನನಗೆ 3 ದಿನದಿಂದ 3 ಅಲ್ಲ ಹೆಚ್ಚು ಕಮ್ಮಿ ಈ ಜಾನ್ 10th ಮೇಲೆ ನಾನು ಇವತ್ತು ಒಂದು 10 ಗಂಟೆ 7 ಗಂಟೆ 8 ಗಂಟೆ ತನಕ ಮಲಗಿದ್ದೇ ಇಲ್ಲ. ಬರೀ 5 ಗಂಟೆ 6 ಗಂಟೆ 4 ಗಂಟೆಗೆ ಹೇಳ್ತಾ ಇದ್ದೀನಿ ಈವೆಂಟ್ ಅಂತ. ಸೊ ಇವತ್ತು ಕಲಬುರ್ಗಿಗೆ ಬಂದಿದ್ದೀನಲ್ವ, ನಾಳೆ ಏನಿದೆ ಈವೆಂಟ್, ಅದಕ್ಕೆ ಬೆಳಗಿನ ಜಾವ 5 ಗಂಟೆ 4:15 ಎದ್ದು ರೆಡಿ ಆಗಬೇಕು. ತಲೆಗೆ ಬೇರೆ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ಆವಾಗ ಸ್ವಲ್ಪ ಮತ್ತೆ ನಿದ್ದೆ ಬಿಡಬೇಕಾಗತ್ತೆ. ನೋಡಿ, ಒಂದು ಲಿಪ್ ಬಾಮ್ ಹಚ್ಚಲ್ಲ ನಾನು ಬೇರೆ ಟೈಮಲ್ಲೆಲ್ಲ, ಇವಾಗ ಸ್ವಲ್ಪ ಚಳಿಗಾಲ ಅಂತ ಹಚ್ಚೋದು. ಬೆಳಗ್ಗೆನೇ ಈವೆಂಟ್ ಇದೆ. ಜಾತಕ್ಕಿಂತ ಮುಂಚೆ ಒಂದು ಸೆಮಿನಾರ್ ಕೂಡ ಇದೆ ಸಂವಿಧಾನದ ಬಗ್ಗೆ. ಸ್ವಲ್ಪ ಅದು ಪ್ರಿಪ್ರೇಷನ್ ಆದರೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಬೆಳಗ್ಗೆ ಅಲ್ವಾ, ಪ್ರಿಪೇರ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಟೈಮ್ ಈಗ ಆಲ್ಮೋಸ್ಟ್ ಅಲ್ಲ, ಕರೆಕ್ಟ್ 11 ಗಂಟೆ ಆಗಿದೆ. ಅದಷ್ಟು ಪ್ರಿಪ್ರೇಷನ್ ಮಾಡಿ ಮಲಗಬೇಕಾದ್ರೆ 12 ಗಂಟೆ ಆಗುತ್ತೆ. ಮತ್ತು ಬೆಳಗ್ಗೆ 4:15 ಏಳಬೇಕು. ಬಟ್ ಗೊತ್ತಾ, ಕೆಲಸ ಒಂಥರ ಖುಷಿ ಕೊಡುತ್ತೇನೆ. ಏನಾದರೂ ನಾನೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಪ್ರಿಯಾಂಕಾ ಚೋಪ್ರಾ ಹೇಳಿದ್ದಾರೆ, ಓನ್ಲಿ ಫ್ಯೂ ಪೀಪಲ್ ವಿಲ್ ಗೆಟ್ ಅ ಚಾನ್ಸ್ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ದೇ ವಿಲ್ ಗೆಟ್ ವರ್ಕ್ ಇನ್ ದ ಮಾರ್ನಿಂಗ್ ಅಂತ. ತುಂಬ ಸರಿ ಬೆಳಗ್ಗೆ ಎದ್ದಾಗ ಅಯ್ಯೋ ಬೇಜಾರಾಗುತ್ತಲ್ಲ, ನಿದ್ರೆನೇ ಸರಿಯಾಗಿಲ್ಲ ಅಂದ್ಕೊಂಡಾಗೆಲ್ಲ ನಾನು ಪ್ರಿಯಾಂಕಾ ಚೋಪ್ರಾ ಹಿಂಗೆ ಹೇಳಿದ್ರಲ್ವ ಅಂತ ನೆನೆಸ್ಕೊಳ್ತಿರ್ತೀನಿ. ಪ್ರಿಯಾಂಕಾ ಚೋಪ್ರಾ ಅಷ್ಟು ನಾವು ಅರ್ನ್ ಮಾಡದೇ ಇರಬಹುದು, ಅಷ್ಟು ಹೆಸರಿಲ್ಲದೆ ಇರಬಹುದು, ಆದರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಏನು ಹೇಳ್ತಾರೆ ಜೀವನೋತ್ಸಾಹ ಇಷ್ಟ ಇರಬೇಕು. ಸೊ ಈಗ ಪ್ರಿಪೇರ್ ಆಗೋಣ. ಗುಡ್ ಮಾರ್ನಿಂಗ್. ಯಪ್ಪ, ಸ್ನಾನ ಮಾಡಿ ಈಗ ಮತ್ತೆ ರೆಡಿ ಆಗಬೇಕು. ಸ್ನಾನ ಆಯಿತು. ಸೊ ಆ್ಯಕ್ಚುಲಿ ಫಾರ್ಮಲ್ಸ್ ಹಾಕಬೇಕಿತ್ತು, ಬಟ್ ಅಲ್ಲಿ ಟೀ ಶರ್ಟ್ ಹಾಕಬೇಕಾಗಿರೋದ್ರಿಂದ ಸೊ ಫಾರ್ಮಲ್ಸ್ ಸ್ಕಿಪ್ ಮಾಡಿ ಜೀನ್ಸ್ ಹಾಕಿದ್ದೀನಿ. ಆ್ಯಂಡ್ ತಲೆಗೆ ಸ್ನಾನ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ಕೂದಲು ಒಣಗಲ್ಲ ಅಂತ. ಮೇಕಪ್ ಮಾಡ್ಕೊಳ್ಳೋಣ. ರೆಡಿ ಲೈಟಾಗಿ ಮೇಕಪ್ ಮಾಡಿದ್ದೀನಿ. ಆನ್ ದ ವೇ ಒಂದು ಕಾಫಿ ಕುಡಿದು ಈವೆಂಟ್ ವೆನ್ನಿಗೆ ಹೋದ್ವಿ. ಊರಿಗೆ ಮುಂಚೆ ಬಂದರೆ ಕಾಯೋ ಸೀನ್ಸ್ ಇರುತ್ತಲ್ವ, ನನ್ನ ಯಾವುದೇ ಈವೆಂಟಲ್ಲಾದರೂ ಕೂಡ ಅದಿದ್ದೇ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಆಮೇಲೆ ಈವೆಂಟ್ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಾಯಿತು. ಈವೆಂಟ್ ಮುಗಿಸಿದ್ವಿ ಹ್ಯಾಪಿಯಾಗಿ. ನಾವು ಕಾರ್ಯಕ್ರಮ ಮುಗಿಸಿದ್ದೇವೆ. ನನಗೆ ನಿದ್ರೆ ಬಿಟ್ಟಿಲ್ಲ, ಹೋಗಬೇಕು. ಸ್ಟೇಜ್ ವಿಡಿಯೋ ಮಾಡಿಲ್ಲ ನಾನು. ತಿಂಡಿ ತಿನ್ನಬೇಕು. ಬ್ಯಾಕ್ ಟು ರೂಮ್. ಸ್ವಲ್ಪ ಟಯರ್ಡ್. ನನಗೆ ಊರಿಂದ ಊರಿಗೆ ಹೋದಾಗಲೇ ಏನಾದರೂ ತಿನ್ನೋಣ ವಿಶೇಷವಾಗಿರೋದು ಅನಿಸುತ್ತೆ. ಅಲ್ಲಿ ಹೋಟೆಲ್ ಚೆಕ್ಔಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಇತ್ತು ಅಂತ ಕೆಳಗಡೆ ರೆಸ್ಟೋರೆಂಟ್ಗೆ ಹೋದಾಗ ಒಂದು ಬ್ಲೂಬೆರಿ ಚೀಸ್ ಕೇಕ್ ತೊಗೊಂಡೆ. ಆ್ಯಂಡ್ ಈ ಮೆನು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೇಲೆ ಮೆನು ಮಾಡಿದ್ದಾರೆ. See you until next time. ಈವೆಂಟ್ ಮುಗಿಸಿ ಮತ್ತೆ ಟ್ರೈನಿಗೆ ರಿಟರ್ನ್ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.